ಯಾಕಂದ್ರೆ ಇಂಥ ಒಂದು ಕೇಸಲ್ಲೂ ನೀವು ಎನ್ಕ್ವೈರಿ ಮಾಡಿದೆ ಅಂತ ಒಂದು ಸಿಸ್ಟಮ್ನ ಯಾಕೆ ಇಟ್ಕೊಂಡಿರ್ಬೇಕು? ಗೊತ್ತಿಲ್ಲ, ನಾನು ನೋಡ್ಬಿಟ್ಟು ಹೇಳ್ತೀನಿ ನಾನು. ಯಾಕೆಂದರೆ ನಿನ್ನೆ ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್ ಮತ್ತು ಸಂತೋಷ್ ಲಾಡ್ ಅವರು ಮತ್ತು ಈ ಥರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಸೇರಿ ಟೆಸ್ಟ್ ಮಾಡಿ ಹೇಳಿದ್ದಾರೆ. ಸೊ ಅದು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರಿಬ್ಬರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಸೊ ಅದನ್ನು ನೋಡಬೇಕು, ಫೈಲ್ ತರಿಸಿ ನೋಡಬೇಕು. ಅದ್ರ ಬಗ್ಗೆ ತನಿಖೆ ಯಾಕಂದರೆ ಅದು 100 ಎಕರೆದಿರುವಂಥ ಕಾರಣಕ್ಕೋಸ್ಕರವಾಗಿ ತನಿಖೆಗೆ ಆರ್ಡರ್ ಆಗ್ತಾ ಇದೆ. ತನಿಖೆ ಚುರುಕು ಮಾಡುತ್ತಾ ಇದ್ದಾರೆ. ಎಷ್ಟು 100 ಎಕರೆ ಅಂತ? 100 ಎಕರೆ ಒಂದು ಎಕರೆ 11 ಗುಂಟೆ ರೀ, ಸರಿಯಾಗಿ ತಿಳ್ಕ. 1 ಎಕರೆ 11 ಗುಂಟೆ ವ್ಯಾಲ್ಯೂ, ಬಿಕಾಸ್ ಅದು ಭಾಳ ಇಂಪಾರ್ಟೆಂಟ್ ಜಾಗದಲ್ಲಿ ಬೆಲೆ ಬಾಳ್ತಕ್ಕಂಥ ಜಮೀನು. ಅಂಥದ್ದನ್ನು ಡಿನೋಟಿಫೈ ಮಾಡಿದ್ದಾರೆ. ಅದರಲ್ಲೂ ಕುಮಾರಸ್ವಾಮಿಯವರ ಬಾಮೈದನಿಗೆ ಮಾಡಿದ್ದಾರೆ. ಆಮೇಲೆ ಅವ್ರ ಅತ್ತೆ GPA ಹೋಲ್ಡರ್ ಆಗಿದ್ದಾಳೆ. ಸೊ ಅಧಿಕಾರಿಗಳು ಇದು ಬರೋದಿಲ್ಲ, ಸ್ವಾಧೀನ ತಗೊಂಡಾಗಿದೆ, ಇದು ಅವಾರ್ಡ್ ಎಲ್ಲ ಕೊಟ್ಟಾಗಿದೆ ಅಂತ ಹೇಳಿದ್ರು ಮಾಡಿದ್ದಾರೆ. ಮತ್ತು ಯಾರು ಸತ್ತೋಗಿದ್ದಾರೆ ಅವ್ರ ಹೆಸರಿನಲ್ಲಿ ಮಾಡಿದ್ದಾರೆ. ರಾಕೇಶ್ ಸಿಂಗ್ ಕನ್ಫೆಸ್ ಮಾಡ್ಕೊಂಡಿದ್ದಾರೆ. ರಾಕೇಶ್ ಸಿಂಗ್ನು ಹೋಗಿ ಹೇಳಿದ್ದಾರೆ. ಹೌದು, ರಾಕೇಶ್ ಸಿಂಗ್. ಆದರೆ ಇಷ್ಟೆಲ್ಲ ಆದ್ರೂ ಸರ್ಕಾರ 2 ವರ್ಷ ಫೈಲ್ ಮೇಲೆ ಕೂಡಬೇಕಾಗಿತ್ತು ಸರ್. ಇಂಥ ಕೇಸ್ಗಳು ಹೇಳೋದು ಕರೆಕ್ಟ್ ಆಗಿದೆ. ನಾನು ಫೈಲ್ ನೋಡ್ಬಿಟ್ಟು ಹೇಳ್ತೀನಿ. ವಿಪಕ್ಷಗಳು ಗಾಜಿನ ಮೇಲೆ ಕೂತು ಕಲ್ಲೊಡೆಯೋ ಕೆಲಸ ಮಾಡ್ತಾ ಇದೆ ಅಂತ ಅನ್ಸುತ್ತಾ ಸರ್? ವಿಪಕ್ಷಗಳು ನಿಮಗೇನು ಅನ್ಸುತ್ತೆ? ನಿಮಗೇನು ಅನ್ಸುತ್ತೆ ಹೇಳಪ್ಪ? ತಮಗೆ ಕೇಳ್ತಾ ಇದ್ದಾರೆ. ನನಗೆ ಕೇಳೋದಿರಲಿ, ನಾನು ರಾಜಕೀಯ ನೀನು ಹೇಳು. ನೀನು ಯು ಆರ್ ನಾಟ್ ಎ ಪಾಲಿಟಿಷಿಯನ್. ನಿನಗೇನು ಅನ್ಸುತ್ತೆ? ಪಕ್ಷದವ್ರು ಹಂಗೆ ಮಾಡ್ತಾ ಇದಾರೆ ಅನ್ಸುತ್ತೆ ಸರ್ ನನಗೆ. ಇಬ್ರು ಗಾಜಿನ ಮೇಲೆ ಕೂತ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲಿ ನಾವು ಎಲ್ಲಿ ಮಾಡಿದ್ವಿ? ಆರೋಪಗಳು ಮಾಡ್ತಾರೆ. ಎಲ್ಲಿ ಮಾಡಿದೀವೇನ್ರಿ? ಯಾವುದ್ರಲ್ಲಿ ಮಾಡಿದೀವಿ? ಕುಮಾರಸ್ವಾಮಿ ಅವರು ಅದನ್ನೇ ಹೇಳ್ತಾರೆ. ಕುಮಾರಸ್ವಾಮಿ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್. ಯಾವತ್ತೂ ಕೂಡ ಅವರು ಲಾಜಿಕಲ್ ಹಿಡಿದು ತಗೊಂಡು ಹೋಗಿರೋದು ಇವತ್ತಿನವ್ರಿಗೆ ನಿದರ್ಶನ ಇಲ್ಲ. ಬೀಯಿಂಗ್ ಎ ಮಿನಿಸ್ಟರ್ ಜವಾಬ್ದಾರಿಯಿಂದ ಮಾತಾಡಬೇಕಲ್ವ? ಇಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್ ಕೇಂದ್ರದಲ್ಲಿ. ಈ ಶುಡ್ ಸ್ಪೀಕ್. ಅದು ಸತ್ಯನಾ ಇಲ್ವಾ ಅಂತ ತಿಳ್ಕೊಂಡು ಮಾತಾಡ್ಬೇಕಲ್ವಾ? ಬಟ್ ಅವ್ರು ಹೇಳ್ತಾರೆ ಡಾಕ್ಯುಮೆಂಟ್ ಓದಕ್ಕೆ ಬಂದಿಲ್ಲ ಸಚಿವರಿಗೆ ಅಂತ. ಡಾಕ್ಯುಮೆಂಟ್ಗಳೇ ಓದಕ್ಕೆ ಬಂದಿಲ್ಲ, ಹಂಗಾಗಿ ಈ ಥರದ್ದು ಅಲಿಗೇಷನ್ ಮಾಡ್ತಾ ಇದ್ದಾರೆ ಮೇಲೆ. ಯಾರು ಡಾಕ್ಯುಮೆಂಟ್ ಓದಕ್ಕೆ ಬಂದಿಲ್ವೋ? ಪ್ರೊಡ್ಯೂಸ್ ಮಾಡಿದಾರಲ್ಲ, ನೀನು ಓದ್ಕೊಂಡಿದ್ಯಾ? ಅಲ್ಲಪ್ಪ, ನೀನು ದಾಖಲಾತಿಗಳು ಓದ್ಕೊಂಡಿದ್ಯ, ಪ್ರೊಡ್ಯೂಸ್ ಮಾಡಿರೋದು. ಮತ್ತೆ ಓದ್ಕೋ.